ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ನ 2ನೇ ಬೋರ್ಡ್ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತ ಹೇಳಿ ನನಗೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೆಕೆಂಡ್ PUC ನ ಒಂದು ರಿಸಲ್ಟ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಆಲ್ಮೋಸ್ಟ್ ಜನ ಬಂದ್ಬಿಟ್ಟು ಪಾಸ್ ಆಗಿದ್ದಾರೆ, ಕೆಲವೊಬ್ರು ಬಂದ್ಬಿಟ್ಟು ಫೇಲ್ ಆಗಿದ್ದಾರೆ. ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್. ಆಕ್ಚುಲ್ ಆಗಿ 3 ಬೋರ್ಡ್ ಎಕ್ಸಾಮ್ಸ್ಗಳು ನಡೆಯುತ್ತೆ ಅಂತಾನೆ ಹೇಳ್ಬೋದು. ಅವಾಗಲೇ ಒಂದಾಗಿದೆ. 2ನೇ ಬೋರ್ಡ್ ಎಕ್ಸಾಮು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ರು. ಮತ್ತೆ ಅಪ್ಲಿಕೇಶನ್ ಎಲ್ಲ ಹಾಕ್ಬೇಕು ಅಂತ ಕೇಳ್ತಿದ್ರಿ. 2ನೇ ಬೋರ್ಡ್ ಎಕ್ಸಾಮ್ ಬಂದ್ಬಿಟ್ಟು ಏಪ್ರಿಲ್ 24ರಿಂದ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದರ ಒಂದು ಲಾಸ್ಟ್ ಡೇಟ್, ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಏಪ್ರಿಲ್ 17ನೇ ತಾರೀಕು. ನೀವು ಯಾವ ಒಂದು ಕಾಲೇಜ್ನಲ್ಲಿ ಓದ್ತಿದ್ದೀರೋ ಅದೇ ಕಾಲೇಜ್ನಲ್ಲೇ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ 2ನೇ ಬೋರ್ಡ್ ಎಕ್ಸಾಮ್ಗೆ. ಯಾವುದೇ ಕಾರಣಕ್ಕೂ ₹1 ಕಟ್ಟುವಂತ ಒಂದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಶಿಕ್ಷಣ ಸಚಿವರು ಹೇಳಿದ್ದಾರೆ. ಸೊ ಆರಾಮಾಗಿ ಫ್ರೀಯಾಗಿ ನೀವು 2 ಮತ್ತೆ 3ನೇ ಬೋರ್ಡ್ ಎಕ್ಸಾಮ್ನ ಬರೀಬಹುದು. ಸೊ ಇದಕ್ಕೆ ಬೇಕಾಗಿರುವಂತ ಒಂದು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಎಲ್ಲನೂ ಕೂಡ ನಿಮ್ಗೆ ನಿಮ್ಮ ಒಂದು ಕಾಲೇಜ್ ಅವರೇನೆ ಹೇಳ್ತಾರೆ. ಹೋಗ್ಬಿಟ್ಟು ಇವಾಗ್ಲಿಂದನೇ ಅಪ್ಲಿಕೇಶನ್ ಹಾಕಿ. ಏನೋ 1 ಸಬ್ಜೆಕ್ಟ್ ಹೋಗಿದ್ಯಾ, 2ನೇ ಸಬ್ಜೆಕ್ಟ್ ಹೋಗಿದ್ಯಾ ಅಥವಾ 3 ಸಬ್ಜೆಕ್ಟ್ ಹೋಗಿದ್ಯಾ, ಪ್ರತಿ ಒಬ್ಬರನ್ನು ಕೂಡ ಅಪ್ಲೈ ಮಾಡಬಹುದು. 17ನೇ ತಾರೀಕು ಬಂದ್ಬಿಟ್ಟು ಲಾಸ್ಟ್ ಇದೆ. ಪ್ರತಿಯೊಬ್ಬರನ್ನು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಅಪ್ಲೈ ಮಾಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಧನ್ಯವಾದ.